ವೆಲ್ಕಮ್ ಬ್ಯಾಕ್ ಟು ಫೋಕಸ್ 5. ನೆರೆಯ ಬಾಂಗ್ಲಾದೇಶದಲ್ಲಿ ಮತ್ತೊಂದು ದೊಡ್ಡ ರಾಜಕೀಯ ಅಧ್ಯಾಯ ಆರಂಭವಾಗಿದೆ. ಬಾಂಗ್ಲಾದೇಶದ ರಾಷ್ಟ್ರಪತಿಯಾಗಿ ಹಿರಿಯ ರಾಜಕಾರಣಿ BNP ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಆಯ್ಕೆಯಾಗಿದ್ದಾರೆ. ಜಾತಿಯ ಸಂಸತ್ನಲ್ಲಿ ನಡೆದ ಚುನಾವಣೆಯಲ್ಲಿ ಭಾರೀ ಬಹುಮತದೊಂದಿಗೆ ಗೆದ್ದು ಅವರು ಬಾಂಗ್ಲಾದೇಶದ 23ನೇ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾರು ಈ ಮಿರ್ಜಾ ಫಕ್ರುಲ್? ಅವರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಾಂಗ್ಲಾದೇಶದ 23ನೇ ಅಧ್ಯಕ್ಷರಾದ ಮಿರ್ಜಾ ಫಕ್ರುಲ್ ಇಸ್ಲಾಂ ಯಾರೀತ? ವೀಕ್ಷಕರೇ, ಬಾಂಗ್ಲಾದೇಶದ ಸಂಸತ್ನಲ್ಲಿ ನಡೆದಂತ ಐತಿಹಾಸಿಕ ಚುನಾವಣೆಯಲ್ಲಿ 78 ವರ್ಷದ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಅವರು ಅಮೋಘ ಜಯ ದಾಖಲಿಸಿದ್ದಾರೆ. ಒಟ್ಟು ಬಿದ್ದ 343 ಮತಗಳಲ್ಲಿ ಮಿರ್ಜಾ ಫಕ್ರುಲ್ 255 ಮತಗಳನ್ನು ಪಡೆಯುವ ಮೂಲಕ ಬಾಂಗ್ಲಾದೇಶದ 23ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಎದುರಾಳಿ ಜಮಾತೆ ಇಸ್ಲಾಮಿ ಬೆಂಬಲಿತ ಅಭ್ಯರ್ಥಿ ಓಲಿ ಅಹಮದ್ ಕೇವಲ 88 ಮತಗಳನ್ನು ಗಳಿಸಲಷ್ಟೇ ಶಕ್ತರಾದರು. ಈ ಬಾರಿಯ ರಾಷ್ಟ್ರಪತಿ ಚುನಾವಣೆ ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದಾಗಿದೆ. ಯಾಕಂದ್ರೆ ಕಳೆದ 35 ವರ್ಷಗಳಲ್ಲಿ ಬಾಂಗ್ಲಾದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧಿಸಿ ರಾಷ್ಟ್ರಪತಿ ಚುನಾವಣೆ ನಡೆದಿದ್ದು ಇದೇ ಮೊದಲು. 1991ರ ನಂತರ ನಡೆದಂತಹ ಪ್ರತಿಯೊಂದು ಚುನಾವಣೆಯಲ್ಲೂ ಅವಿರೋಧವಾಗಿ ರಾಷ್ಟ್ರಪತಿ ಆಯ್ಕೆ ನಡೀತಾ ಇತ್ತು. ಆದ್ರೆ ಈ ಬಾರಿ ಪ್ರಜಾಸತ್ತಾತ್ಮಕ ಸ್ಪರ್ಧೆಗೆ ದೇಶ ಸಾಕ್ಷಿಯಾಗಿದೆ. ಮಾಜಿ ರಾಷ್ಟ್ರಪತಿ ಮೊಹಮ್ಮದ್ ಶಹಾಬುದ್ದೀನ್ ಅವರು ಆರೋಗ್ಯದ ಕಾರಣ ನೀಡಿ ತಮ್ಮ ಪದವಿಗೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಈ ಚುನಾವಣೆ ಅನಿವಾರ್ಯವಾಗಿತ್ತು. ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಪರವಾಗಿ ಮಿರ್ಜಾ ಫಕ್ರುಲ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿತ್ತು. ಸ್ಪರ್ಧೆಗೂ ಮುನ್ನ ಅವರು BNP ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು. ಮಿರ್ಜಾ ಫಕ್ರುಲ್ ಇಸ್ಲಾಂ ಅವರ ರಾಜಕೀಯ ಜೀವನ ದೀರ್ಘ ಹಾಗೂ ಹೂವಿನ ಹಾದಿಯಾಗಿರಲಿಲ್ಲ. 1969ರ ವಿದ್ಯಾರ್ಥಿ ಚಳುವಳಿ ಮತ್ತು 1971ರ ಬಾಂಗ್ಲಾದೇಶದ ಮುಕ್ತಿ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ಇವರು ಅರ್ಥಶಾಸ್ತ್ರ ಉಪನ್ಯಾಸಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ರು. ಅನಂತರ ರಾಜಕೀಯ ಪ್ರವೇಶಿಸಿ ಕೃಷಿ, ಸಿವಿಲ್ ಏವಿಯೇಷನ್ ಮತ್ತು ಸ್ಥಳೀಯ ಆಡಳಿತ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಆಡಳಿತಾವಧಿಯಲ್ಲಿ BNP ಪಕ್ಷವು ಭಾರೀ ಸವಾಲುಗಳನ್ನು ಎದುರಿಸಿದಾಗ ಪಕ್ಷವನ್ನು ಒಗ್ಗೂಡಿಸಿ ಮುನ್ನಡೆಸಿದ ಶ್ರೇಯಸ್ಸು ಮಿರ್ಜಾ ಫಕ್ರುಲ್ ಅವರಿಗೆ ಸಲ್ಲುತ್ತೆ. BNP ಅಧ್ಯಕ್ಷೆ ಖಲೀದಾ ಜಿಯಾ ಜೈಲಿನಲ್ಲಿದ್ದಾಗ ಮತ್ತು ತಾರಿಕ್ ರೆಹಮಾನ್ ವಿದೇಶದಲ್ಲಿದ್ದಾಗ ಪಕ್ಷದ ಬೆನ್ನೆಲುಬಾಗಿ ನಿಂತು ನೂರಾರು ರಾಜಕೀಯ ಪ್ರಕರಣಗಳನ್ನು ಎದುರಿಸಿದ ಧೀರ ನಾಯಕ ಇವರು. ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದಂಥ ಮಿರ್ಜಾ ಫಕ್ರುಲ್, ಸಾಮಾನ್ಯ ಮತ್ತು ಶ್ರಮಿಕ ವರ್ಗದ ಜನರಿಗೆ ಸುಲಭವಾಗಿ ಜೀವನ ನಡೆಸಲು ಅನುಕೂಲವಾಗುವಂತಹ ಪ್ರಜಾಸತ್ತಾತ್ಮಕ ಹಾಗೂ ಸಮೃದ್ಧ ಬಾಂಗ್ಲಾದೇಶವನ್ನು ನಿರ್ಮಿಸುವುದು ನನ್ನ ಕನಸು ಅಂತ ಹೇಳಿದ್ದಾರೆ. ಪ್ರಧಾನಿ ತಾರಿಕ್ ರೆಹಮಾನ್ ಸೇರಿದಂತೆ ಹಲವು ನಾಯಕರು ನೂತನ ರಾಷ್ಟ್ರಪತಿಗೆ ಶುಭಾಶಯ ಕೋರಿದ್ದು ಹೊಸ ಆಡಳಿತದ ಮೇಲೆ ದೇಶದ ಜನತೆ ಅಪಾರ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ.